ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಮುಖಾಂತರ ವಾರ್ಡ್ ನಂಬರ್ 54ರ ತಾರ್ಪೆಲ್ ಬಡಾವಣೆಯಲ್ಲಿ ಕಳೆದ 5-6 ವರ್ಷಗಳಿಂದ ಮನೆಗಳು ಅತಂತ್ರದಲ್ಲಿ ಮತ್ತು ಅವು ಅಧಿಕಾರಿಗಳು ಮತ್ತು ಗುತ್ತೇದಾರರು ನಿರ್ಲಕ್ಷ್ಯದಿಂದ ಇಂದು ಅರ್ಧದಲ್ಲಿ ಮನೆಗಳು ನಿಂತಿಂಥ ಫಲಾನುಭವಿಗಳ ಕಷ್ಟವನ್ನು ಕೇಳೋರು ಯಾರೂ ಇಲ್ಲ. ಅಧಿಕಾರಿಗಳು ಗುತ್ತೇದಾರ ಚೆಲ್ಲಾಟಕ್ಕೆ ಅವ್ರ ತಾಳಕ್ಕೆ ತಕ್ಕಂತೆ ಕುಣಿತಿದ್ದು ಕಡು ಬಡವರಿಗೆ ಮನೆಗಳು ಅರ್ಧದಲ್ಲಿ ನಿಂತು ಮತ್ತು ಅವರು ಮನೆ ಬಿಚ್ಚಿ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಒಂದು ಕಡೆ ಕೂಲಿ ಮಾಡೋದು ಯಾರು ಹೊಟ್ಟೆ ತುಂಬಲ್ಲ, ಒಂದು ಕಡೆ ಮನೆ ಅಪೂರ್ಣತೆ ಅಲ್ಲಿ. ಅಧಿಕಾರಿ ಕೇಳಿದ್ರೆ ಅವರು ನಾನು ಬರ್ತೀನಿ ಅಂತೇಳಿ ಫಲಾನುಭವಿ ಹೇಳ್ತಾರೆ. ಹೇಳಿಕೆ ಕಳೆದ 6-7 ವರ್ಷ ಆಯಿತು ಇದೇ ಮಾತನ್ನು ಹೇಳ್ಕೊಂಡು ಬಂದಾರೆ. ನಾವು ಕಳೆದ 5-6 ವರ್ಷದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆದರೂ ಕೊಟ್ಟಿದ್ದೆವು, ಅದು ಯಾವುದೂ ಕ್ರಮ ತೋತಲ್ಲ. ಹೀಗಾದರೆ ಮತ್ತು ಹೇಗೆ? ಅದಕ್ಕೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ವಾರದಾಗೆ ಈ ಮನೆಗಳನ್ನು ಪೂರ್ಣಗೊಳಿಸದಿದ್ದರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಧರಣಿ ಮುಖಾಂತರ ಉಗ್ರ ಸ್ವರೂಪ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಜನತೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ರುಕ್ಕಪ್ಪ ಕಾಮೆಯವರು. ನಮಸ್ಕಾರ. ನಾ ರಾಜು ಭಂಡಾರಿ ಅಂತೇಳಿ ತಾರ್ಪೈಲ್ 14ನೇ ಕ್ರಾಸ್ ವಾರ್ಡ್ನಲ್ಲಿ ಇರೋದು, 54 ವಾರ್ಡ್ ನಂಬರು. ಈ ತಾರ್ಪೈಲ್ ಬಡಾವಣೆಯಲ್ಲಿ ನಡೆದಂಥ ಮನೆಗಳು 2019ರಲ್ಲಿ ಚಾಲೂ ಮಾಡಿದ ಮನೆಗಳು ಡಬಲ್ ಅವರು ಮತ್ತು AW ಅವರು 2 ತಿಂಗಳದಾಗ ಮುಗಿಸ್ತೀವಿ, 3 ತಿಂಗಳದಾಗ ಮುಗಿಸ್ತೀವಿ ಅಂಥೇಳಿ ತಾವೇ ಮಾತು ಕೊಟ್ಟುಗಳಂಥ ಮನೆಗಳು ಇವತ್ತಿಗೂ 6 ವರ್ಷ ಆಯಿತು. ಯಾವ ಅಧಿಕಾರಿಗಳೂ ಕೇರ್ ಮಾಡ್ತಾಯಿಲ್ಲ, ಯಾವ ಕಾಂಟ್ರಾಕ್ಟ್ರು ಕೇರ್ ಮಾಡ್ತಾಯಿಲ್ಲ. ಆದರೂ ಇವರ ದೌರ್ಜನ್ಯಕ್ಕೆ ಬಂದಂಥ ವರ್ಕರ್ಸ್ಗಳು ಗರೀಬ ಜನರಿಗೆ 1 ಲಕ್ಷ ಕೊಡು, 1.5 ಲಕ್ಷ ಕೊಡು ಅಂಥೇಳಿ ಡಿಮ್ಯಾಂಡ್ ಮಾಡಿ ಅವರು ಕೊಟ್ಟಂಥವ್ರು ಮನೆ ಮಾಡೋದು, ಕೊಡಲಾರ್ದಂಥವ್ರ ಮನೆಗಳು ನಿಲ್ಲಿಸೋದು. ಈ ದೌರ್ಜನ್ಯಕ್ಕೆ ಗರೀಬರು ಬಲಿ ಆಗ್ತಾ ಇದ್ದಾರೆ. ಈ ಗರೀಬರ ಬಲಿಗೆ ಯಾವ ಅಧಿಕಾರಿಗಳೂ ಕೇರ್ ಮಾಡ್ತಾಯಿಲ್ಲ, ಯಾವ ರಾಜಕಾರಣಿಗಳು ಭೀ ಕೇರ್ ಮಾಡ್ತಾಯಿಲ್ಲ. ಮತ್ತು ಈ ಲೇಬರ್ ಕಾಂಟ್ರಾಕ್ಟರ್ಸ್ ಮತ್ತು ಗುತ್ತೇದಾರಿಕೆ ಕೆಲಸ ಮಾಡ್ತಿರೋ ಎಕ್ಸ್ಟ್ರಾ ಮಾಡ್ತೀವಿ ಅದು ಮಾಡ್ತೀವಿ ಅಂತೇಳಿ ಗುರ್ತಿರ್ಲಾರ್ದ ಜನಗಳಿಗೆ, ಅಮಾಯಕ ಜನಗಳಿಗೆ ಯಾಮಾರಿಸಿ ಈ ಥರ ದುಡ್ಡು ಉಸುಲಿ ಮಾಡಿ ಈ ತಾರ್ಪಲ್ ಬಡಾವಣೆಯಲ್ಲಿ ಕೆಲಸಗಳನ್ನು ಪೂರಾ ಅಲಕ್ಷ್ಯವಾಗಿ ನಡೆಸ್ತಾ ಇದ್ದಾರೆ. ಯಾರು ಮನೆ ಕೊಟ್ಟಂಥ ವ್ಯಕ್ತಿಗಳ ಮನೆ ನಡೀತಾ ಇದ್ದಾವೆ, ಯಾರು ದುಡ್ಡು ಕೊಡಲಾರ್ದಂಥ ವ್ಯಕ್ತಿಗಳ ಮನೆ ಅಲ್ಲೇ ಅಪೂರ್ಣವಾಗಿ ನಿಂತಿದ್ದಾವೆ. ಅದರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ರು ಮಾಡ್ತಾರೆ, ನಾಳೆ ಮಾಡ್ತಾರೆ, ನಾಡೋದು ಮಾಡ್ತಾರೆ ಅಂಥೇಳಿ ಡಬಲ್ಯೂನು ಮಾತು ಕೊಟ್ಟದ್ದು, AWನು ಮಾತು ಕೊಟ್ಟು ತಾರ್ಪೈಲು ಒಂದು ದೊಡ್ಡ ಬಡಾವಣೆ ಅಂಥೇಳಿ ಎಲ್ಲಿಯಾದರೂ ಕುಂತು ಎಲ್ಲಿಯಾದರೂ ನಿಂತು ಹೇಳ್ತಾರೆ. ಇಷ್ಟೆಲ್ಲ ತಾರ್ಪೈಲ್ದಾಗ ಹೊಲ್ಸು ಕೆಲಸ ನಡೆದಾವ, ಇದ್ರ ಬಗ್ಗೆ ಯಾರೂ ಗಮನಕ್ಕೆ ತಗೊಂತಾ ಇಲ್ಲ.